ಡ್ರಿಂಕ್ ಆ್ಯಂಡ್ ಡ್ರೈವ್ ಅದೇ ಥರನೇ ಕೇಸ್ಗಳಿವೆ. ಹೌದೌದು, ಎಲ್ಲ ಒಂದು 150 160 ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವಾ, ಅದು ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ, ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ, ರಿಫ್ಲೆಕ್ಸಸ್ ಇರೋದಿಲ್ಲ, ಈ ಥರದ್ದೆಲ್ಲ ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ, ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ, ಬೇರೆಯವ್ರನ್ನೂ ಸಾಯಿಸ್ತಾರೆ. ಆ ಥರದ್ದೆಲ್ಲ ಸ್ವಲ್ಪ 1-2 ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ, ಫ್ಯಾಮಿಲಿಗಳು ಉಳಿಯುತ್ತವೆ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಹೆಚ್ಚು ಜನ ಸೇರಿದಾಗ ಸ್ವಾಭಾವಿಕವಾಗಿ ಬೇರೆ ಬೇರೆ ಆ್ಯಂಗಲಲ್ಲೂ ನೋಡಬೇಕಲ್ಲ, ನಮಗೆ ಟೆರರಿಸ್ಟ್ ಆ್ಯಂಗಲಲ್ಲಿ ನೋಡಬೇಕು ಅಥವಾ ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ನೋಡಬೇಕು. ಅದೆಲ್ಲ ಅನುಭವದ ಮೇಲೆ ಬೆಂಗಳೂರು ಪೊಲೀಸ್ನವರು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಜೊತೆ ವಾಗ್ವಾದಕ್ಕೂ ಕೂಡ ಹೇಳ್ತಾರೆ ಸರ್, ಕೊಡಬೇಕು. ಹೌದು, ಅದಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಬಾಡಿ ಓರ್ನ್ ಕ್ಯಾಮ್ರಾಗಳು ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ದೇವೆ. ಬಾಡಿ ಓರ್ನ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಟು ಕಮಾಂಡ್ ಸೆಂಟರ್, ಅಲ್ಲಿಂದ ನೋಡ್ತಾರೆ. ಅವಾಗ ಎಕ್ಸ್ಟ್ರಾ ಫೋರ್ಸು ಬೇಕಾದರೆ ಕಳಿಸ್ಕೊಡ್ತಾರೆ. ಇದೆಲ್ಲ ಸೈಂಟಿಫಿಕ್ಕಾಗಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ.